ನ್ಯಾಷನಲಿಸಮ್ ಅನ್ನುವಂಥ ಬೆಂಕಿಯ ಕಿಡಿ ಫಸ್ಟ್ ಹೊತ್ಕೊಂಡಿದ್ದೆಲ್ಲೂ ಗೊತ್ತಾ? ಇಟ್ ವಾಸ್ ಇನ್ 1789, ದ ಫ್ರೆಂಚ್ ರೆವಲ್ಯೂಷನ್. ಈ ಫ್ರೆಂಚ್ ರೆವಲ್ಯೂಷನ್ ಇಡೀ ಯುರೋಪ್ನ ತಲೆ ಕೆಳಗಾಗಿ ಮಾಡುತ್ತೆ. ಅದು ಹೇಗೆ ಅಂತ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಡಿಕೋಡ್ ಮಾಡ್ತೇನೆ. ಇಯರ್ಫೋನ್ ಹಾಕಿ, ನೋಟ್ಬುಕ್ ತಗೊಳ್ಳಿ, ರೆಡಿಯಾಗಿ. ಒಮ್ಮೆ 1718ಗಿಂತ ಮುಂಚಿನ ಫ್ರಾನ್ಸ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ. ಇಡೀ ದೇಶ ಒಬ್ಬ ಆಬ್ಸಲ್ಯೂಟ್ ಮೊನಾರ್ಕ್ ಅಂದರೆ ಲೂಯಿಸ್ 16ನ ಕಂಟ್ರೋಲಲ್ಲಿತ್ತು. ಇಲ್ಲಿ ಡೆಸ್ಪೋಟಿಸಮ್ ಇತ್ತು. ಡೆಸ್ಪೋಟಿಸಮ್ ಅಂದ್ರೆ ಏನು ಗೊತ್ತಾ? ಇಟ್ಸ್ ಅ ಗವರ್ನಮೆಂಟ್ ಬೈ ಫೋರ್ಸ್ ಆರ್ ವೈಲೆನ್ಸ್. ಒಬ್ಬ ವ್ಯಕ್ತಿ ತನ್ನ ಇಷ್ಟ ಬಂದಂತೆ ಕ್ರೂರವಾಗಿ ಜನರ ಮೇಲೆ ಪವರ್ ಯೂಸ್ ಮಾಡ್ತಾ ಇದ್ದ. ಇದನ್ನೇ ನಾವು ಡೆಸ್ಪೋಟಿಸಮ್ ಅಂತ ಕರಿತೀವಿ. ಆದರೆ ಫ್ರೆಂಚ್ ರೆವಲ್ಯೂಷನ್ ಆದಮೇಲೆ ಒಂದು ದೊಡ್ಡ ಮ್ಯಾಜಿಕ್ ಆಯಿತು. ಫ್ರಾನ್ಸಲ್ಲಿ ಹಲವಾರು ಪೊಲಿಟಿಕಲ್ ಚೇಂಜಸ್ಗಳಾದವು. ಸಾವಿರಾರು ವರ್ಷಗಳಿಂದ ರಾಜನ ಕೈಲಿದ್ದಂಥ ಅಧಿಕಾರ ಡೈರೆಕ್ಟಾಗಿ ಫ್ರೆಂಚ್ ಸಿಟಿಸನ್ಸ್ ಕೈಗೆ ಬಂತು. ಈ ರೆವಲ್ಯೂಷನ್ ಒಂದು ಸ್ಟ್ರಾಂಗ್ ಮೆಸೇಜ್ ಕೊಡ್ತು. ಇನ್ನು ಮುಂದೆ ಈ ದೇಶವನ್ನು ಕಟ್ಟೋದು, ಈ ದೇಶದ ಡೆಸ್ಟಿನಿ ಅಥವಾ ಈ ದೇಶದ ಫ್ಯೂಚರನ್ನು ಡಿಸೈಡ್ ಮಾಡೋದು ರಾಜ ಅಲ್ಲ, ನಾವು ದ ಪೀಪಲ್ ಅಂದರೆ ಫ್ರೆಂಚ್ ಸಿಟಿಸನ್ಸ್ ಅಂತ. ಆದರೆ ಇಲ್ಲೊಂದು ಪ್ರಾಬ್ಲಮ್ ಇತ್ತು. ರಾತ್ರೋರಾತ್ರಿ ರಾಜನನ್ನು ಕಿತ್ತು ಬಿಸಾಕಿದ ತಕ್ಷಣ ಜನರೆಲ್ಲ ಒಟ್ಟಾಗಿ ಬಿಡ್ತಾರ? ಇಲ್ಲ. ಜನರಲ್ಲಿ ಒಗ್ಗಟ್ಟು ಬರಬೇಕಂದ್ರೆ ನಾವೆಲ್ಲ ಒಂದು ಅನ್ನುವಂಥ ಫೀಲಿಂಗ್ ಬರಬೇಕು. ಇದನ್ನೇ ಕಲೆಕ್ಟಿವ್ ಬಿಲಾಂಗಿಂಗ್ ಅಥವಾ ಕಲೆಕ್ಟಿವ್ ಐಡೆಂಟಿಟಿ ಅಂತ ಕರೀತಾರೆ. ಈ ಕಲೆಕ್ಟಿವ್ ಐಡೆಂಟಿಟಿನ ಕ್ರಿಯೇಟ್ ಮಾಡೋಕ್ಕೆ ಫ್ರೆಂಚ್ ರೆವಲ್ಯೂಷನರೀಸ್ ಅಂದರೆ ಫ್ರೆಂಚ್ ಕ್ರಾಂತಿಕಾರಿಗಳು ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡ್ತಾರೆ. ಅವ್ರು ತಂದಂಥ ಚೇಂಜಸನ್ನು ಒಂದೊಂದಾಗಿ ಹೇಳ್ತೀನಿ, ಲಿಸ್ಟ್ ಮಾಡ್ಕೊಳ್ಳಿ. ಜನರಲ್ಲಿ ಎಮೋಷನ್ ಟಚ್ನ ಆ್ಯಡ್ ಮಾಡೋಕ್ಕೆ 2 ಹೊಸ ಪದಗಳನ್ನ ಇಂಟ್ರೊಡ್ಯೂಸ್ ಮಾಡಲಾಯಿತು. ಲ್ಯಾ ಪ್ಯಾಟ್ರಿ, ದ ಫಾದರ್ಲ್ಯಾಂಡ್, ನಮ್ಮ ಪಿತೃಭೂಮಿ, ಮತ್ತು ಲೇ ಸಿಟಿಯೋನ್, ದ ಸಿಟಿಸನ್ಸ್, ನಾವೆಲ್ಲ ಈ ದೇಶದ ಪ್ರಜೆಗಳು. ಈ ವರ್ಡ್ಸ್ ಕೇಳಿದ ತಕ್ಷಣ ಜನರಿಗೆ ಇದು ನನ್ನ ದೇಶ ಅನ್ನುವಂಥ ಫೀಲಿಂಗ್ ಬರಬೇಕು. ಆ ರೀತಿಯಾದಂಥ ಒಂದು ವಾತಾವರಣವನ್ನು ಕಲ್ಪಿಸಿಕೊಡ್ಲಾಗುತ್ತೆ. ಇಲ್ಲಿವರೆಗೂ ಇದ್ದಂತಹ ರಾಯಲ್ ಫ್ಲ್ಯಾಗನ್ನು ಕಿತ್ತು ಬಿಸಾಕಿ ಇಡೀ ದೇಶವನ್ನು ರಿಪ್ರೆಸೆಂಟ್ ಮಾಡುವಂಥ ಹೊಸ ಫ್ರೆಂಚ್ ಟ್ರೈ ಕಲರ್ ಫ್ಲ್ಯಾಗ್ನ ತಂದರು. ಎಸ್ಟೇಟ್ ಜನರಲ್ ಫ್ರಾನ್ಸ್ನ ಪಾರ್ಲಿಮೆಂಟ್ ಆಗಿತ್ತು. ಈ ಪಾರ್ಲಿಮೆಂಟ್ನ ಹೆಸರನ್ನು ಚೇಂಜ್ ಮಾಡಿ ದ ನ್ಯಾಷನಲ್ ಅಸೆಂಬ್ಲಿ ಅಂತ ರೀನೇಮ್ ಮಾಡಲಾಗುತ್ತೆ. ನ್ಯಾಷನಲ್ ಅಸೆಂಬ್ಲಿಯ ಮೆಂಬರ್ಸ್ಗಳನ್ನ ವೋಟಿಂಗ್ ಮುಖಾಂತರ ಎಲೆಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ದೇಶದ ಪ್ರತಿಯೊಬ್ಬ ಪ್ರಜೆಗೂ ಒಂದೇ ರೀತಿಯ ಕಾನೂನು ಇರಬೇಕು ಅಂತ ಸೆಂಟ್ರಲೈಸ್ಡ್ ಅಡ್ಮಿನಿಸ್ಟ್ರೇಷನ್ ಸಿಸ್ಟಮ್ನ ತಂದರು. ನ್ಯೂ ಹಿಮ್ಸ್ ವರ್ ಕಾಂಪೋಸ್ಡ್, ಓತ್ಸ್ ವರ್ ಟೇಕನ್, ಮಾರ್ಟಿಯರ್ಸ್ ವರ್ ಕಮಾಮೊರೇಟೆಡ್ ಇನ್ ದ ನೇಮ್ ಆಫ್ ನೇಷನ್. ನ್ಯೂ ಹಿಮ್ಸ್ ಅಂದರೆ ಹೊಸ ದೇಶ ಭಕ್ತಿ ಗೀತೆಗಳನ್ನ ಬರೆದ್ರು, ದೇಶದ ಹೆಸರಲ್ಲಿ ಪ್ರಮಾಣ ಮಾಡಿದ್ರು, ಮತ್ತೆ ದೇಶಕ್ಕಾಗಿ ಪ್ರಾಣ ಕೊಟ್ಟಂತ ಹುತಾತ್ಮರನ್ನ ಸ್ಮರಿಸಿಕೊಳ್ಳಕ್ಕೆ ಶುರು ಮಾಡಿದ್ರು. ಇಂಟರ್ನಲ್ ಕಸ್ಟಮ್ ಡ್ಯೂಟೀಸ್ ಅಂಡ್ ಡ್ಯೂಸ್ ವರ್ ಅಬಾಲಿಷ್ಡ್ ಅಂದರೆ ದೇಶದ ಒಳಗೆ ವ್ಯಾಪಾರ ಮಾಡೋಕೆ ಇದ್ದಂತ ಎಲ್ಲಾ ಟ್ಯಾಕ್ಸಸ್ಗಳನ್ನ ಅಬಾಲಿಷ್ ಮಾಡಿದ್ರು. ಆ ಸಂದರ್ಭದಲ್ಲಿ ಒಂದೂರಿಂದ ಇನ್ನೊಂದು ಊರಿಗೆ ತೂಕ ಮತ್ತೆ ಅಳತೆಯ ಲೆಕ್ಕಾಚಾರ ಡಿಫ್ರೆಂಟ್ ಆಗಿತ್ತು. ಇದನ್ನ ಕ್ಯಾನ್ಸಲ್ ಮಾಡಿ ಇಡೀ ದೇಶಕ್ಕೆ ಯೂನಿಫಾರ್ಮ್ ಸಿಸ್ಟಮ್ ಆಫ್ ವೇಟ್ ಅಂಡ್ ಮೆಜರ್ಮೆಂಟ್ ನ ಜಾರಿಗೆ ತಂದ್ರು. ಇವೆಲ್ಲಕ್ಕಿಂತ ಇಂಪಾರ್ಟೆಂಟ್, ಬೇರೆ ಬೇರೆ ರೀಜನಲ್ ಡೈಲೆಕ್ಟ್ಸ್ ಗಳನ್ನ ಡಿಸ್ಕರೇಜ್ ಮಾಡ್ತಾರೆ. ಪ್ಯಾರಿಸ್ ಅಲ್ಲಿ ಮಾತಾಡ್ತಾ ಇದ್ದಂತ ಫ್ರೆಂಚ್ ಲ್ಯಾಂಗ್ವೇಜ್ ಅನ್ನ ಇಡೀ ದೇಶದ ಕಾಮನ್ ಲ್ಯಾಂಗ್ವೇಜ್ ಆಗಿ ಮಾಡ್ತಾರೆ. ಹೀಗೆ ಫ್ಲಾಗ್ ಒಂದಾಯ್ತು, ಲ್ಯಾಂಗ್ವೇಜ್ ಒಂದಾಯ್ತು, ಜನ ಒಂದಾದ್ರು, ಕೊನೆಗೆ ಫ್ರಾನ್ಸ್ ದೇಶ ಒಂದಾಯಿತು. ಈ ಫ್ರೆಂಚ್ ರೆವಲ್ಯೂಷನ್ ನ ಬಿಸಿ ಕೇವಲ ಫ್ರಾನ್ಸ್ಗೆ ಮಾತ್ರ ಸೀಮಿತವಾಗಿರಲಿಲ್ಲ. ಈ ಫ್ರೆಂಚ್ ರೆವಲ್ಯೂಷನರೀಸ್ ಅಂದ್ರೆ ಫ್ರೆಂಚ್ ಕ್ರಾಂತಿಕಾರಿಗಳು ಒಂದು ದೊಡ್ಡ ಡಿಕ್ಲರೇಷನ್ ಮಾಡಿದ್ರು. ನಮ್ಮ ಮಿಷನ್ ಬರೀ ಫ್ರಾನ್ಸ್ ನ ಸೇವ್ ಮಾಡೋದಲ್ಲ, ಇಡೀ ಯುರೋಪ್ ನ ಜನರನ್ನ ಈ ಕ್ರೂರ ರಾಜರ ಕೈಯಿಂದ ಅಂದ್ರೆ ಡೆಸ್ಪೋಟಿಸಮ್ ಇಂದ ಲಿಬರೇಟ್ ಮಾಡೋದು ಅಂತ. ಯಾವಾಗ ಈ ಫ್ರೆಂಚ್ ರೆವಲ್ಯೂಷನ್ ನ ನ್ಯೂಸ್ ಯುರೋಪ್ ನ ಬೇರೆ ಬೇರೆ ಸಿಟಿಗಳಿಗೆ ರೀಚ್ ಆಯ್ತೋ, ಅಲ್ಲಿಯ ಸ್ಟೂಡೆಂಟ್ಸ್ ಮತ್ತೆ ಮಿಡಲ್ ಕ್ಲಾಸ್ ಜಾಕೋಬಿಯನ್ ಕ್ಲಬ್ ಗಳನ್ನ ಸೆಟಪ್ ಮಾಡಕ್ಕೆ ಶುರು ಮಾಡಿದ್ರು. ಇವರ ಕೆಲಸ ಒಂದೇ, ಫ್ರೆಂಚ್ ರೆವಲ್ಯೂಷನ್ ಐಡಿಯಾಸ್ ಗಳಾದಂತ ಲಿಬರ್ಟಿ, ಈಕ್ವಾಲಿಟಿ ಅಂಡ್ ಫೆಟರ್ನಿಟಿನ ಮೂಲೆ ಮೂಲೆಗೂ ಪ್ರಚಾರ ಮಾಡೋದು. ಈ ಸ್ಟೂಡೆಂಟ್ಸ್ ಮತ್ತೆ ಎಜುಕೇಟೆಡ್ ಮಿಡಲ್ ಕ್ಲಾಸ್ ನ ಆಕ್ಟಿವಿಟೀಸ್ ಮತ್ತೆ ಕ್ಯಾಂಪೇನ್ಸ್ ಇಂದ ಏನಾಯ್ತು ಅಂದ್ರೆ 1719 ಟೈಮ್ ಅಲ್ಲಿ ಈ ಫ್ರೆಂಚ್ ಆರ್ಮಿ ಹಾಲೆಂಡ್, ಬೆಲ್ಜಿಯಂ, ಸ್ವಿಟ್ಜರ್ಲ್ಯಾಂಡ್ ಮತ್ತೆ ಇಟಲಿಯ ಬಹಳಷ್ಟು ಪಾರ್ಟ್ ಗಳಿಗೆ ಎಂಟ್ರಿ ಆಗೋಕೆ ದಾರಿ ಕ್ಲಿಯರ್ ಆಯ್ತು. ಅಂಡ್ ದಿಸ್ ಇಸ್ ಹೌ ಫ್ರೆಂಚ್ ಆರ್ಮಿ ಕ್ಯಾರಿಯಡ್ ದ ಐಡಿಯಾ ಆಫ್ ನ್ಯಾಷನಲಿಸಮ್ ಟು ಅಬ್ರಾಡ್. ಅಂದ್ರೆ ಹೀಗೆ ಫ್ರೆಂಚ್ ಆರ್ಮಿ ನ್ಯಾಷನಲಿಸಮ್ ಅನ್ನುವಂತ ಐಡಿಯಾವನ್ನ ಯುರೋಪ್ನ ಬೇರೆ ಬೇರೆ ದೇಶಗಳಿಗೆ ಸ್ಪ್ರೆಡ್ ಮಾಡ್ತು. ಈಗ ನಿಮಗೆಲ್ಲರಿಗೂ ಒಂದು ಪ್ರಶ್ನೆ. ಈಗ ತಾನೇ ನೀವು ನೋಡಿದ್ರಿ ಫ್ರೆಂಚ್ ರೆವಲ್ಯೂಷನರೀಸ್ ಹಲವಾರು ಮೆಜರ್ಸ್ ಗಳನ್ನ ತಗೋತಾರೆ ಟು ಪ್ರಮೋಟ್ ಕಲೆಕ್ಟಿವ್ ಐಡೆಂಟಿಟಿ ಇನ್ ಫ್ರಾನ್ಸ್. ಹಾಗಾದ್ರೆ ಇಂಡಿಯಾದಲ್ಲಿ ಯಾವೆಲ್ಲ ಆಸ್ಪೆಕ್ಟ್ ನಮ್ಮ ಕಲೆಕ್ಟಿವ್ ಐಡೆಂಟಿಟಿನ ಪ್ರಮೋಟ್ ಮಾಡುತ್ತೆ? ಯಾವ್ದಾದ್ರು ಎರಡನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಲೆಟ್ಸ್ ಸಿ ಯುವರ್ ಹಿಸ್ಟೋರಿಕಲ್ ಅವೇರ್ನೆಸ್. ಸ್ಟೂಡೆಂಟ್ಸ್ ನೋಡಿ, ಎಕ್ಸಾಮ್ ಅಲ್ಲಿ ವಾಟ್ ವರ್ ದ ಮೆಜರ್ಸ್ ಟೇಕನ್ ಬೈ ಫ್ರೆಂಚ್ ರೆವಲ್ಯೂಷನರೀಸ್ ಟು ಪ್ರಮೋಟ್ ಕಲೆಕ್ಟಿವ್ ಐಡೆಂಟಿಟಿ ಇನ್ ಫ್ರಾನ್ಸ್ ಆರ್
ಹೌ ಡಿಡ್ ಫ್ರೆಂಚ್ ಆರ್ಮಿ ಕ್ಯಾರಿಡ್ ದ ಐಡಿಯಾ ಆಫ್ ನ್ಯಾಷನಲಿಸಮ್ ಟು ಅಬ್ರಾಡ್ ಅಂತ ಡೈರೆಕ್ಟ್ ಕ್ವಶನ್ ಬರುತ್ತೆ. ಈ ಕಾನ್ಸೆಪ್ಟ್ ಅರ್ಥ ಆಗಿದ್ರೆ ನೀವು ಈಸಿಯಾಗಿ ಸ್ಟೋರಿ ಬರೀತೀರಾ. ಆದ್ರೆ ಹಿಸ್ಟ್ರಿಯಲ್ಲಿ ಮಾರ್ಕ್ ಸಿಗೋದು ಸ್ಟೋರೀಸ್ಗಲ್ಲ, ಕೀವರ್ಡ್ಸ್ಗೆ. ಇಲ್ಲಿ ನೀವು ಲ್ಯಾಪ್ಯಾಟ್ರಿ, ಲೇ ಸಿಟಿಯೋನ್, ಟ್ರೈ ಕಲರ್ ಫ್ಲಾಗ್, ಜಾಕೋಬಿಯನ್ ಕ್ಲಬ್ಸ್ ಈ ಕೀವರ್ಡ್ಸ್ ಗಳನ್ನ ಬರೀಲೇಬೇಕು. ನಾನು ನಿಮ್ಮ ಟೆನ್ಷನ್ ನ ಕಡಿಮೆ ಮಾಡೋಕೆ 2 ಗಂಟೆ ಕೂತು ಎಕ್ಸಾಮಿನರ್ಗೆ ಎಕ್ಸಾಕ್ಟ್ ಆಗಿ ಏನ್ ಪಾಯಿಂಟ್ಸ್ ನ ಬರೀಬೇಕು ಅಂತ ಬುಲೆಟಿನ್ ಫಾರ್ಮ್ಯಾಟ್ ಅಲ್ಲಿ ನೋಟ್ಸ್ ನ ರೆಡಿ ಮಾಡಿದ್ದೇನೆ. ಡಿಸ್ಕ್ರಿಪ್ಷನ್ ಮತ್ತೆ ಪಿನ್ ಕಮೆಂಟ್ ಅಲ್ಲಿ ಲಿಂಕ್ ಇದೆ, ಒಂದ್ಸಲ ಡೌನ್ಲೋಡ್ ಮಾಡ್ಕೊಂಡು ಓದಿ. ಎಕ್ಸಾಮ್ ಹಿಂದಿನ ದಿನ ಈ ನೋಟ್ಸ್ ನಿಮ್ಗೆ ಸಂಜೀವಿನಿ ಆಗಬಹುದು. ನನ್ನ ಈ ಎಫರ್ಟ್ಸ್ ನಿಜವಾಗ್ಲೂ ವ್ಯಾಲ್ಯೂ ಆಡ್ ಮಾಡ್ತಾ ಇದೆ. ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಬರ್ತಾ ಇದೆ ಅಂದ್ರೆ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಕ್ಲಾಸ್ಮೇಟ್ ಗ್ರೂಪ್ಗೆ ಈ ವಿಡಿಯೋನ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋ ಕ್ಲಾಸಲ್ಲಿ 18th ಸೆಂಚುರಿಯ ಯುರೋಪ್ನ ಮ್ಯಾಪ್ ಹೇಗಿತ್ತು, ಅಲ್ಲಿ ನೇಷನ್ ಸ್ಟೇಟ್ ಅನ್ನುವಂಥ ಕಾನ್ಸೆಪ್ಟ್ ಇತ್ತೋ ಇಲ್ವೋ, ಯುರೋಪ್ನ ಜನರಲ್ಲಿ ಕಲೆಕ್ಟಿವ್ ಐಡೆಂಟಿಟಿ ಅನ್ನುವಂಥ ಕಾನ್ಸೆಪ್ಟ್ ಇತ್ತೋ ಇಲ್ವೋ ಅನ್ನೋದನ್ನ ಹ್ಯಾಬ್ಸ್ಬರ್ಗ್ ಎಂಪೈರ್ನ ಮುಖಾಂತರ ನಿಮಗೆ ಕಂಪ್ಲೀಟ್ ಆಗಿ ಡಿಕೋಡ್ ಮಾಡ್ತೇನೆ. ಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್.